ವಿಧ್ವಂಸಕ ಕೃತ್ಯಗಳಿಗೆ ಈ ದೇಶದಲ್ಲಿ ಅವಕಾಶವಿಲ್ಲ. ಅದು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ಇಂಥವುಗಳಿಗೆ ಎಡೆಯಿಲ್ಲ ಎಂಬ ನಿರ್ಣಯ ಸ್ಪಷ್ಟವಾಗಿದೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದರು. ಪಿಎಫ್ಐ 5 ವರ್ಷಗಳವರೆಗೆ ಬ್ಯಾನ್ ವಿಚಾರವಾಗಿ ತಮ್ಮ ನಿವಾಸದ ಮುಂದೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಿಷೇಧಿತ ಕೆಎಫ್ಡಿ ಮತ್ತು ಸಿಮಿ ಸಂಘಟನೆಗಳ ರೂಪಾಂತರಿಯೇ ಈ ಪಿಎಫ್ಐ. ಈ ದೇಶದ ಕಾನೂನು ಹಾಗೂ ಸಂವಿಧಾನದ ಮೇಲೆ ನಂಬಿಕೆಯಿಲ್ಲದ ಈ ಸಂಘಟನೆ ವಿದೇಶಗಳಿಂದ ಬರುವ ಆಜ್ಞೆಯ ಪ್ರಕಾರ ಹಲವಾರು ವಿಧ್ವಂಸಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಎಂದರು. ಈ ಸಂಘಟನೆಯನ್ನು 5 ವರ್ಷಗಳ ಕಾಲ ನಿಷೇಧಿಸಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಸ್ವಾಗತಿಸುತ್ತೇನೆ. ಈ ಮಹತ್ವದ ಕ್ರಮವನ್ನು ಕೈಗೊಂಡ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ದಾರೆ. ತನ್ನ ಚಟುವಟಿಕೆಗಳನ್ನು ಮೇಲಿಂದ ಮೇಲೆ ವಿಧ್ವಂಸಕ ಕೃತ್ಯಗಳನ್ನು ದೇಶಾದ್ಯಂತ ಮಾಡಿದೆ. ತನ್ನ ಹಲವಾರು ರೂಪಾಂತರಗಳ ಈ ಪಿಎಫ್ಐ ಇವತ್ತು ಕೆಎಫ್ಡಿ, ಸಿಮಿ ಇವೆಲ್ಲ ರೂಪಾಂತರಗಳ ಫಲಶ್ರುತಿ ಪಿಎಫ್ಐ. ಈ ದೇಶದ ಕಾನೂನು ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಈ ದೇಶದಲ್ಲಿ ಸಾಮರಸ್ಯದಿಂದ ಇರಬೇಕನ್ನುವಂಥದ್ರಲ್ಲಿ ನಂಬಿಕೆ ಇಲ್ಲ. ಈ ದೇಶದ ಶಾಂತಿ ಸೌಹಾರ್ದತೆ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ವಿದೇಶಗಳಿಂದ ಆಜ್ಞೆಗಳನ್ನು ಪಡೆದು ವಿದೇಶಗಳ ರಿಮೋಟ್ ಕಂಟ್ರೋಲ್ನಲ್ಲಿದ್ದಂಥ ಇವರೆಲ್ಲರೂ ಕೂಡ ಬಹಳಷ್ಟು ಜನ ಪ್ರಮುಖರು ಗಡಿ ಆಚೆ ಹೋಗಿ ಟ್ರೈನಿಂಗ್ ಅನ್ನು ಪಡ್ಕೊಂಡು ಬಂದಂಥವರಿದ್ದಾರೆ. ಹೀಗಾಗಿ ಅವರು ಅಲ್ಲಿಂದ ಎಲ್ಲ ಆಪರೇಟ್ ಮಾಡ್ತಿರುವಂಥ ಈ ಒಂದು ಸಂಸ್ಥೆ ಹಲವಾರು ವರ್ಷ ಹಲವಾರು ಕೇಸಲ್ಲಿ ಭಾಗಿಯಾಗಿರುವುದನ್ನು ಕಂಡು ಇವತ್ತು ಕರ್ನಾಟಕದಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿರುವಂಥದ್ದು ಜಗಜ್ಜಾಹೀರಾಗಿದೆ, ಬಹಿರಂಗವಾಗಿದೆ. ಈ ದೇಶದ್ರೋಹ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕೆಂದು ಒಕ್ಕೂಲರಿಂದ ಎಲ್ಲ ಜನಸಾಮಾನ್ಯರು, ಎಲ್ಲ ರಾಜ್ಯದ ಜನ ಇವತ್ತು ಡಿಮಾಂಡ್ ಮಾಡಿದ್ರು. ಇನ್ಕ್ಲೂಡಿಂಗ್ ವಿರೋಧ ಪಕ್ಷದವರು ಕೂಡ ಪಿಎಫ್ಐ ಬ್ಯಾನ್ ಆಗಬೇಕನ್ನುವಂಥ ಡಿಮಾಂಡ್ ಮಾಡಿದ್ರು. ಅದು ಸಿಪಿಐ ಇರ್ಬೋದು, ಸಿಪಿಎಂ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರೆಲ್ಲರೂ ಕೂಡ ಬ್ಯಾನ್ ಆಗಬೇಕು ಅಂತ ಮಾಡಿದ್ರು. ಅದು ಬಹಳಷ್ಟು ತಾವು ಕೂಡ ಪ್ರಶ್ನೆ ಕೇಳ್ತಾ ಇದ್ರು, ಬ್ಯಾನ್ ಮಾಡ್ತೀರಾ, ಯಾವಾಗ ಮಾಡ್ತೀರಾ, ಈ ಥರ ಹಲವಾರು ಪ್ರಶ್ನೆಗಳನ್ನು ತಾವು ಕೇಳ್ತಾ ಇದ್ರು. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ವಿಧ್ವಂಸಕ ಕೃತ್ಯಕ್ಕೆ ಈ ದೇಶದಲ್ಲಿ ಅವಕಾಶ ಇಲ್ಲ. ಅದು ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವದಲ್ಲಿ ಮತ್ತು ಅಮಿತ್ ಶಾಜಿಯವರ ನಾಯಕತ್ವದಲ್ಲಿ ಇಂಥದಕ್ಕೆ ಅವಕಾಶ ಇಲ್ಲ ಅಂತಂದು ಇವತ್ತಿನ ನಿರ್ಣಯ ಬಹಳ ಸ್ಪಷ್ಟವಾಗ್ತದೆ. ಮತ್ತು ಇಂಥ ಬ್ಯಾಂಡ್ ಆರ್ಗನೈಸೇಷನ್ ಜೊತೆಗೆ ಯಾರೂ ಕೂಡ ನೆಂಟನ್ನು ಇಟ್ಕೋಬಾರ್ದು, ಸಂಪರ್ಕವನ್ನು ಇಟ್ಕೋಬಾರ್ದು ಅನ್ನುವಂಥ ನಾನು ಒಂದು ರೀತಿಯಲ್ಲಿ ಅವರಿಗೆಲ್ಲರಿಗೂ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು